ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಸಾರಿ ಪ್ಯಾಕಿಂಗ್ ವಿಡಿಯೋ. ಅದಕ್ಕೆ ಪ್ಯಾಕಿಂಗ್ ಮಾಡುವಾಗ ನಿಮಗೆ ವಿಡಿಯೋ ಮಾಡ್ತೀನಿ ಅಂದಿದ್ನಲ್ಲ, ಅದಕ್ಕೆ ಮಾಡ್ತಾಯಿದ್ದೀನಿ. ಪ್ಯಾಕಿಂಗ್ ಮಾಡೋಕ್ಕಿಂತ ಮುಂಚೆನೇ ಕಸ್ಟಮರಿಗೆ ನಾನು ಇದ್ರದ್ದು ಫೋಟೋ ಎಲ್ಲ ಕೊಟ್ಟು ಕಳಿಸಿದೆ. ಯಾಕೆ ಅಂದರೆ ಅವ್ರು ಇದ್ರದ್ದು ಫೋಟೋ ಡಿಸೈನ್ ಚಾಯ್ಸ್ ಮಾಡಿ ಅಂದರೆ ನನ್ನ ಮೇಲೆ ಬಿಟ್ಟಿದ್ರು ಅವರು. ಇಲ್ಲ ಅಕ್ಕ, ಅದಕ್ಕೆ ಯಾವ್ದು ಮ್ಯಾಚ್ ಆಗುತ್ತೆ, ಇಲ್ಲ ನೀವು ಎಲ್ಲ ಎಕ್ಸ್ಪೀರಿಯೆನ್ಸ್ ಇರುತ್ತಲ್ಲ, ಅದಕ್ಕೆ ಯಾವ್ದು ಸೂಟ್ ಆಗುತ್ತೆ ಅದೇ ಡಿಸೈನ್ ಹಾಕಿ, ಜಾಸ್ತಿ ಗ್ರ್ಯಾಂಡ್ ಬೇಡ, ಸಿಂಪಲ್ ಆಗಿರಲಿ ಅಂದಿದ್ರು. ನಾನು ಅದ್ರ ಪ್ರಕಾರನೇ ಹಾಕಿದ್ದೆ. ಆದರೆ ನಾನು ಹಾಕಿದ್ದು ನನಗೆ ಇಷ್ಟ ಆಗಿದ್ದು ಅವ್ರಿಗೆ ಇಷ್ಟ ಆಗುತ್ತೋ ಇಲ್ಲೋ ಅಂತ ಡೌಟ್ನಲ್ಲೇ ನಾನು ಅವ್ರಿಗೆ ಫೋಟೋ ಕಳಿಸ್ದೆ. ಈ ಫೋಟೋ ನೋಡಿದ ತಕ್ಷಣ ಅವ್ರು ಇಷ್ಟು ಖುಷಿಯಾದರು. ಸಾರಿ ಎಷ್ಟು ಸೂಪರಾಗಿದೆ, ಅದಕ್ಕೆ ಮ್ಯಾಚಿಂಗ್ ಆಗೋ ಥರನೇ ಕುಚ್ಚು ಹಾಕಿದ್ದೀರಾ ಅಕ್ಕ, ನನಗೆ ತುಂಬ ಇಷ್ಟ ಆಯಿತು ಅಂದರು. ಆವಾಗ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದೆ ನಾನು. ಮತ್ತೆ ಪ್ಯಾಕಿಂಗ್ ಮಾಡೋಕ್ಕಿಂತ ಮುಂಚೆನೇ ಒಂದು ಟೈಮ್ ಕಳಿಸೋಣ, ಅವ್ರಿಗೆ ಇಷ್ಟ ಆಗುತ್ತೋ ಇಲ್ಲೋ ಅಂತ ಭಯನೂ ಇತ್ತು ನನಗೆ. ಯಾಕೆ ಅಂದರೆ ನನ್ನ ಹತ್ರ ತೊಗೊಂಡಿರೋ ಸೀರೆಗೆ ಫಸ್ಟ್ ನಾನು ಕುಚ್ಚು ಡಿಸೈನ್ ಮಾಡ್ತಾ ಇದ್ನಲ್ಲ, ಅದಕ್ಕೆ ನನಗೆ ಆವಾಗ ಒಂದು ಭರವಸೆ ಬಂತು, ಇನ್ನು ಮುಂದೆ ನಾನು ಇದೇ ಬಿಸ್ನೆಸ್ಸು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನನ್ನ ಹತ್ರ ಯಾರು ಸಾರಿ ತೊಗೊಂಡಿರ್ತಾರೆ ಅವರಿಗೆ ಸೀರೆ ಕುಚ್ಚು ಅಥವಾ ಪಿಕೋ ಫಾಲು ಮತ್ತು ಇನ್ನೊಂದೇನೆಂದ್ರೆ ಬ್ಲೌಸಿಗೆ ವರ್ಕು ಬೇಕಂದ್ರೆ ಆರಿ ವರ್ಕು ಮಾಡಿಕೊಡೋಣ ಅಂತ. ನನಗೆ ತುಂಬ ಖುಷಿ ಆಯಿತು. ಹೇಳಿದ್ನಲ್ಲ ಸಾರಿ ಪ್ಯಾಕಿಂಗ್ ಮಾಡುವಾಗ ರಾಯರ್ ಮಂತ್ರಾಕ್ಷತೆ ಕೊಡ್ತೀನಿ ಅಂತ. ರಾಯರ್ ಮಂತ್ರಾಕ್ಷತೆ ಕೊಡ್ತಾಯಿದ್ದೀನಿ. ಅವರಿಗೆ ಕಸ್ಟಮರಿಗೆ ಗೊತ್ತಿರಲಿಲ್ಲ ರಾಯರ್ ಮಂತ್ರಾಕ್ಷತೆ ಕೊಡೋದು, ಸರ್ಪ್ರೈಸ್ ಆಗಿರಲಿ ಅಂತ. ಅದಕ್ಕೆ ನಾನು ಆಮೇಲೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅವರಿಗೆ ಅಂತ ಅಂದ್ಕೊಂಡಿದ್ದೆ. ಅವರು ನೋಡಿದ ತಕ್ಷಣ ಸಾರಿ ನೋಡಿ ತುಂಬ ಖುಷಿಯಾದರು. ಅದರಲ್ಲಿರೋ ಮಂತ್ರಾಕ್ಷತೆ ನೋಡಿ ಇನ್ನೂ ಖುಷಿಯಾದ್ರಂತೆ ಅವರು. ರಾಯರೇ ನಮ್ಮ ಮನೆಗೆ ಬಂದರು ಅಂತ. ಅವ್ರ ಅಮ್ಮ ಅಂತೂ ತುಂಬ ಖುಷಿಯಾದ್ರಂತೆ, ರಾಯರೇ ನಮ್ಮ ಮನೆಗೆ ಬಂದರು, ಈ ಮೂಲಕ ನಮ್ಮ ರಾಯರು ನಮ್ಮ ಮನೆಗೆ ಬಂದಿದ್ದಾರೆ ಅಂತ ಖುಷಿ ಆದ್ರಂತೆ. ಅವರು ಎಷ್ಟೊಂದು ದಿನ ಹಿಡಿದು ಮಂತ್ರಾಲಯಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ರಂತೆ, ಆಗ್ತಾ ಇರಲಿಲ್ವಂತೆ ಅವರಿಗೆ. ಈ ಮಂತ್ರಾಕ್ಷತೆ ರೂಪದಲ್ಲಿ ರಾಯರೇ ನಮ್ಮ ಮನೆಗೆ ಬಂದಿದ್ದಾರೆ ಅಂತ ಅಂದ್ಕೊಂಡು ಕಾಲ್ ಮಾಡಿದ್ರು. ಅಮ್ಮ ಮಾತಾಡಿದ್ರು, ಇಲ್ಲ ಅಮ್ಮ, ನಾನು ಮಂತ್ರಾಕ್ಷತೆ ಕೊಡಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಪೂಜೆ ಸಮಯದಲ್ಲಿ ಮಂತ್ರಾಕ್ಷತೆ ಹಾಕೋ ಟೈಮಲ್ಲಿ ನಿಮ್ಮ ಮಗಳು ನನಗೆ ಸಾರಿ ಆರ್ಡ್ರ್ ಮಾಡಿದ್ರು, ಅವಾಗೇ ಅಂದ್ಕೊಂಡಿದ್ದು. ನನ್ನ ಮಗಳೇ ಹೇಳಿದ್ದು ನನಗೆ. ಇಲ್ಲ ಅಮ್ಮ, ಅವರಿಗೆ ಮಂತ್ರಾಕ್ಷತೆ ಹಾಕುವಾಗಲೇ ಮೆಸೇಜ್ ಮಾಡಿದಾರಲ್ಲ, ಅವ್ರಿಗೆ ಕಳಿಸೋಣ ಅಂತ ಅಂದ್ಕೊಂಡ್ಳು. ಆಮೇಲೆ ಅಂದ್ಕೊಂಡೆ, ಹೌದಲ್ವಾ, ಕಳಿಸೋಣ ಅಂತ ನಾನು ನಿರ್ಧಾರ ಮಾಡಿ ಕಳಿಸ್ದೆ ಅಮ್ಮ. ಇನ್ನೊಂದೇನೆಂದರೆ, ಇವರು ಸ್ಟಾರ್ಟಿಂಗ್ನಲ್ಲೇ ನನಗೆ ನಂಬಿ ಇಷ್ಟು ದೊಡ್ಡ ಅಮೌಂಟಿಂದು ಸಾರಿ ಬುಕ್ ಮಾಡಿದರು. ನನಗೆ ತುಂಬ ಖುಷಿಯಾಯಿತು. ಈ ಸಾರಿ ಆರ್ಡ್ರ್ ಮಾಡಿದ್ಕೂ ಅವರಿಗೆ ತೊಗೊಂಡಿದ್ದಕ್ಕೂ ತುಂಬ ಖುಷಿಯಾಯಿತು. ಇನ್ನೊಂದೇನೆಂದರೆ, ಇದಕ್ಕೆ ಹೊಸ ಬಿಸ್ನೆಸ್ಸು ಅನ್ನೋ ಥರ ಪಿಕೋ ಫಾಲು, ಕುಚ್ಚು, ವರ್ಕು ಎಲ್ಲ ಮಾಡೋದೆಲ್ಲನೂ ಐಡಿಯಾ ಬಂದಿದ್ದು ಇದರಿಂದನೇ. ನಿಮಗೆ ಯಾವುದಾದ್ರೂ ಈ ಸಾರಿಯಲ್ಲಿ ಇಷ್ಟ ಆದರೆ ದಯವಿಟ್ಟು ಅವ್ರ ಥರ ನೀವು ನಂಬಿ ನನ್ನ ವಾಟ್ಸಪ್ಪಿಗೆ ನೀವು ಫೋಟೋ ಸೆಂಡ್ ಮಾಡಿ ಬುಕ್ ಮಾಡ್ಕೊಳ್ಳಿ. ನಿಮಗೂ ರಾಯರ್ ಮಂತ್ರಾಕ್ಷತೆ ಬೇಕು ಅಂದರೆ ಗುರುವಾರ ದಿನ ಪ್ಯಾಕಿಂಗಿಗಾದರೂ ರೆಡಿ ಮಾಡ್ಕೊಳ್ತೀನಿ. ಇಲ್ಲಾದರೆ ಗುರುವಾರ ದಿನ ಬುಕ್ ಮಾಡ್ಕೊಳ್ಳಿ. ನಿಮಗೂ ರಾಯರ ಅನುಗ್ರಹ, ರಾಯರ್ ಫೋಟೋ ಬೇಕು ಅಂದರೆ ಲಕ್ಕಿ ಕೂಪನಲ್ಲಿ ನಿಮ್ಮ ಹೆಸರು ಬರೆದು ಹಾಕ್ತೀನಿ. ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ದಯವಿಟ್ಟು ಇವ್ರ ಥರ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗುರುಭ್ಯೋ ನಮಃ.